ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘಟನೆಯ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಕೃಷಿ ಇಲಾಖೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ಘಟನೆ ನಡೆದಿದೆ. ತಾಲೂಕಿನ ಹಲವು ರೈತರು ಕೃಷಿ ಇಲಾಖೆ ಮುಂದೆ ಸೇರಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡುತ್ತಿರುವುದು ಶಿಡ್ಲಘಟ್ಟ ತಾಲೂಕಿನ ರೈತರು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇವರು ಕೃಷಿ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಮಳೆಗಾಲದಲ್ಲಿ ಸೂಕ್ತ ಬಿತ್ತನೆ ಬೀಜ ಸಿಗದೆ ಪರದಾಡುವಂತಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಬಿಡುಗಡೆಯಾಗಬೇಕಿದ್ದ ವಿಮಾನ ಹಣ ತಕ್ಷಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು. ಕೃಷಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ರೈತರು ನಮಗೆ ಸೂಕ್ತ ಸಮಯದಲ್ಲಿ ಅವಶ್ಯಕತೆ ಇರುವಷ್ಟು ಬಿತ್ತನೆ ಬೀಜ ನೀಡುವಂತೆ ಕೋರಿದ್ದು, ಮಳೆ ಸಮರ್ಪಕವಾಗಿ ಬೀಳದೆ ರೈತ ಕಂಗಾಲಾಗಿದ್ದಾನೆ. ಇದೇ ಸಮಯದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸಮರ್ಪಕವಾಗಿ ಬಿತ್ತನೆ ಬೀಜ ಒದಗಿಸುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಾಲಿನಲ್ಲಿ ಬೆಳೆ ವಿಮೆಯಲ್ಲಿ 75% ವಿಮೆ ಹಣ ನೀಡದೆ ವಿಮೆ ಹಣ ಬಾಕಿ ಉಳಿಸಿಕೊಳ್ಳಲಾಗಿದೆ. ಈಗಾಗಲೇ ಮುಂಗಾರು ಪ್ರಾರಂಭವಾಗಿದ್ದು ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜಗಳು ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ತಾಲೂಕಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮತ್ತು ರೈತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರವನ್ನು ಅವರ ಅಕೌಂಟಿನಲ್ಲಿ ಹಾಕಿದ್ದೀವಿ. ನಿಮ್ಮ ಅಹವಾಲು ಏನು ಅಂತಂದರೆ, ವಿಮೆಯಲ್ಲಿ ಬರಗಾಲ ಇರೋದ್ರಿಂದ ಈ ಉಳಿದಿರೋ 75% ಕೊಡಿ ಅಂತ ನೀವು ಮನವಿ ಕೊಟ್ಟಿದ್ದೀರಾ. ಬಟ್ ನಮ್ಮ ಮಾರ್ಗಸೂಚಿ ಪ್ರಕಾರ ಈ ಥರ ಇರೋದ್ರಿಂದ 75% ಕೊಟ್ಟು ನಿಮ್ಮ ವಿಮೆ ಮಾಡಿಸಿರೋದು ಬದ್ದಾಗುತ್ತೆ ಅಂತ ಮಾರ್ಗಸೂಚಿ ಪ್ರಕಾರ ಇರೋದು ನಾನು ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮನವಿ ಕೊಟ್ಟಿದ್ದೀರಾ. ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಡೆಪ್ಯೂಟಿ ನಿರ್ದೇಶಕರ ಮೂಲಕ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮಾಡ್ತೀವಿ. ಬಟ್ ನಾವೇನು ಅಂದರೆ ಅಧಿಕಾರಿಗಳಾಗಿ ಮಾರ್ಗಸೂಚಿಯನ್ನು ನಾವು ಫಾಲೋ ಮಾಡ್ತೀವಿ. ಅಲ್ಲ ಮೇಡಮ್, ಕೆಲವರು ನಮ್ಮ ಚಿಂತಾಮಣಿ ಕರ್ನಾಟಕ ರಾಜ್ಯ ಸಂಘ ಹೋರಾಟಕ್ಕೆ ಬಾಕಿ ವಿಮೆ ಕಂಪನಿಗೆ ಹೇಳಿ ಧಿಕ್ಕಾರ, ಬಾಕಿ ವಿಮೆ ಕಂಪನಿಗೆ ಹೇಳಿ ಧಿಕ್ಕಾರ. ವಿಮೆಯನ್ನು ನೀಡಲೇಬೇಕು, 75% ಬಾಕಿ ವಿಮೆಯನ್ನು ನೀಡಲೇಬೇಕು. ಬಾಕಿ 75% ವಿಮೆಯನ್ನು ನೀಡಲೇಬೇಕು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘಟನೆಯ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಕೃಷಿ ಇಲಾಖೆ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ಘಟನೆ ನಡೆದಿದೆ. ತಾಲೂಕಿನ ಹಲವು ರೈತರು ಕೃಷಿ ಇಲಾಖೆ ಮುಂದೆ ಸೇರಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡುತ್ತಿರುವುದು ಶಿಡ್ಲಘಟ್ಟ ತಾಲೂಕಿನ ರೈತರು. ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಇವರು ಕೃಷಿ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಮಳೆಗಾಲದಲ್ಲಿ ಸೂಕ್ತ ಬಿತ್ತನೆ ಬೀಜ ಸಿಗದೆ ಪರದಾಡುವಂತಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಬಿಡುಗಡೆಯಾಗಬೇಕಿದ್ದ ವಿಮಾನ ಹಣ ತಕ್ಷಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು. ಕೃಷಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ರೈತರು ನಮಗೆ ಸೂಕ್ತ ಸಮಯದಲ್ಲಿ ಅವಶ್ಯಕತೆ ಇರುವಷ್ಟು ಬಿತ್ತನೆ ಬೀಜ ನೀಡುವಂತೆ ಕೋರಿದ್ದು, ಮಳೆ ಸಮರ್ಪಕವಾಗಿ ಬೀಳದೆ ರೈತ ಕಂಗಾಲಾಗಿದ್ದಾನೆ. ಇದೇ ಸಮಯದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸಮರ್ಪಕವಾಗಿ ಬಿತ್ತನೆ ಬೀಜ ಒದಗಿಸುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಾಲಿನಲ್ಲಿ ಬೆಳೆ ವಿಮೆಯಲ್ಲಿ 75% ವಿಮೆ ಹಣ ನೀಡದೆ ವಿಮೆ ಹಣ ಬಾಕಿ ಉಳಿಸಿಕೊಳ್ಳಲಾಗಿದೆ. ಈಗಾಗಲೇ ಮುಂಗಾರು ಪ್ರಾರಂಭವಾಗಿದ್ದು ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜಗಳು ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ತಾಲೂಕಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮತ್ತು ರೈತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ. ಬೆಳೆ ಪರಿಹಾರವನ್ನು ಅವರ ಅಕೌಂಟಿನಲ್ಲಿ ಹಾಕಿದ್ದೀವಿ. ನಿಮ್ಮ ಅಹವಾಲು ಏನು ಅಂತಂದರೆ, ವಿಮೆಯಲ್ಲಿ ಬರಗಾಲ ಇರೋದ್ರಿಂದ ಈ ಉಳಿದಿರೋ 75% ಕೊಡಿ ಅಂತ ನೀವು ಮನವಿ ಕೊಟ್ಟಿದ್ದೀರಾ. ಬಟ್ ನಮ್ಮ ಮಾರ್ಗಸೂಚಿ ಪ್ರಕಾರ ಈ ಥರ ಇರೋದ್ರಿಂದ 75% ಕೊಟ್ಟು ನಿಮ್ಮ ವಿಮೆ ಮಾಡಿಸಿರೋದು ಬದ್ದಾಗುತ್ತೆ ಅಂತ ಮಾರ್ಗಸೂಚಿ ಪ್ರಕಾರ ಇರೋದು ನಾನು ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮನವಿ ಕೊಟ್ಟಿದ್ದೀರಾ. ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಡೆಪ್ಯೂಟಿ ನಿರ್ದೇಶಕರ ಮೂಲಕ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮಾಡ್ತೀವಿ. ಬಟ್ ನಾವೇನು ಅಂದರೆ ಅಧಿಕಾರಿಗಳಾಗಿ ಮಾರ್ಗಸೂಚಿಯನ್ನು ನಾವು ಫಾಲೋ ಮಾಡ್ತೀವಿ. ಅಲ್ಲ ಮೇಡಮ್, ಕೆಲವರು
ಚಿಂತಾಮಣಿ ಕರ್ನಾಟಕ ರಾಜ್ಯ ಸಂಘದ ಹೋರಾಟಕ್ಕೆ ಬಾಕಿ ಇರುವ ವಿಮೆ ಕಂಪನಿಗೆ ಹೇಳಿ ಧಿಕ್ಕಾರ. ಬಾಕಿ ಇರುವ ವಿಮೆ ಕಂಪನಿಗೆ ಹೇಳಿ ಧಿಕ್ಕಾರ. ಬಾಕಿ ವಿಮೆಯನ್ನು ನೀಡಲೇಬೇಕು. 75% ಬಾಕಿ ವಿಮೆಯನ್ನು ನೀಡಲೇಬೇಕು. ಬಾಕಿ 75% ವಿಮೆಯನ್ನು ನೀಡಲೇಬೇಕು.